ಹೆಲೋ ವ್ಯೂಯರ್ಸ್, ವೆಲ್ಕಮ್ ಟು ಹಿಮಾನ್ಸ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಆ್ಯಪಲ್ನ ಬಗ್ಗೆ. ಆ್ಯಪಲ್ ಒಂದು ದೊಡ್ಡ ಸೀರಿಯಸ್ ಅಲಿಗೇಷನ್ ಅನ್ನು ಫೇಸ್ ಮಾಡ್ತಾ ಇದೆ. ಇದೇ ಕಾರಣದಿಂದ ಆ್ಯಪಲ್ ಬ್ಯಾನ್ ಆಗುವ ಸಾಧ್ಯತೆಗಳು ಸಹ ಬಹಳಷ್ಟು ಇದೆ. ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಬನ್ನಿ ನೋಡೋಣ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಆ್ಯಪಲ್ನ ಒಂದು ಸಣ್ಣ ಇಂಟ್ರೊಡಕ್ಷನ್ ಅನ್ನು ಕೊಡ್ತೀನಿ. ಆ್ಯಪಲ್ ಈ ಜಗತ್ತಿನ ಎರಡನೇ ಅತಿ ದೊಡ್ಡ ಕಂಪನಿ, ದ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ ಇನ್ ದ ವರ್ಲ್ಡ್. ಇದರ ಮಾರ್ಕೆಟ್ ಕ್ಯಾಪಿಟಲ್ $2.65 ಟ್ರಿಲಿಯನ್, $2,65,000 ಕೋಟಿ US. ಇದನ್ನ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಮಲ್ಟಿಪ್ಲೈಡ್ ಬೈ 83.5 ಮಾಡಿದ್ರೆ ಕ್ಯಾಲ್ಕುಲೇಟರ್ ಅಲ್ಲೂ ಕೂಡ ಎರರ್ಸ್ ತೋರಿಸೋ ಅಷ್ಟು ದೊಡ್ಡ ಕಂಪನಿ ಆ್ಯಪಲ್. ಆ್ಯಪಲ್ ಮಾರ್ಕೆಟ್ ಕ್ಯಾಪಿಟಲ್ಗಿಂತ GDP ಜಾಸ್ತಿ ಇರುವ ದೇಶಗಳು ಬರೀ 6 ಮಾತ್ರ: US, ಚೈನಾ, ಜಪಾನ್, ಇಂಡಿಯಾ, ಜರ್ಮನಿ ಅಂಡ್ UK. ಈ ದೇಶಗಳನ್ನ ಬಿಟ್ರೆ ಮಿಕ್ಕಿದ ಎಲ್ಲ ದೇಶಗಳ GDP ಆ್ಯಪಲ್ನ ಕ್ಯಾಪಿಟಲ್ಗಿನ್ನ ಬಹಳಷ್ಟು ಕಡಿಮೆ. ಸೊ ಈಗ ಆ್ಯಪಲ್ ಎಷ್ಟು ದೊಡ್ಡ ಕಂಪನಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಸ್ಮಾರ್ಟ್ಫೋನ್ ವರ್ಲ್ಡ್ ಅಲ್ಲಿ ಪ್ರತಿ 100 ಜನ ಸ್ಮಾರ್ಟ್ಫೋನ್ ಯೂಸರ್ಸ್ಗೆ 20 ಜನ, ವಿಚ್ ಮೀನ್ಸ್ 20% ಆಫ್ ಸ್ಮಾರ್ಟ್ಫೋನ್ ಯೂಸರ್ಸ್ ಆ್ಯಪಲ್ ಯೂಸರ್ಸ್ ಆಗಿರ್ತಾರೆ. ಅಂಡ್ US ಅಲ್ಲಿ ಪ್ರತಿ 100 ಜನರಿಗೆ 70% ಜನ ಐಫೋನ್ ಯೂಸರ್ಸ್ ಆಗಿರ್ತಾರೆ. ಸೊ ಇಷ್ಟೊಂದು ಮಾರ್ಕೆಟ್ ಕ್ಯಾಪಿಟಲ್ ಮತ್ತೆ ಡಾಮಿನೇಷನ್ ಹೊಂದಿರುವ ಆ್ಯಪಲ್ ಮೇಲೆ US ಗವರ್ಮೆಂಟ್ನ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಆದ DOJ ಇವ್ರ ಮೇಲೆ ಕೇಸ್ ಹಾಕಿದೆ. Earlier today, the Department of Justice, joined by 15 states and the District of Columbia, sued Apple in the U.S. District Court for the District of New Jersey for violating Section 2 of the Sherman Antitrust Act. And as outlined in our complaint, we allege that Apple has consolidated its monopoly power not by making its own products better, but by making other products worse. ಅಷ್ಟಕ್ಕೂ DOJ ಏನಕ್ಕೆ ಒಂದು ಕಂಪನಿ ಮೇಲೆ ಕೇಸ್ ಫೈಲ್ ಮಾಡ್ತಾರೆ ಅಂದರೆ, ತಮಗೆ ಗೊತ್ತಿರೋ ಹಾಗೆ ಅತಿ ಕಡಿಮೆ ಸಮಯದಲ್ಲಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿದಾಗ, ಅಥವಾ ಅಡ್ಡದಾರಿಯಲ್ಲಿ ಇಲ್ಲಿಗಲ್ ವೇಸಲ್ಲಿ ದುಡ್ಡು ಸಂಪಾದನೆ ಮಾಡಿದಾಗ, ಅಥವಾ ಬೇರೆಯವರನ್ನ ಬೆಳೆಯಲು ರೆಸ್ಟ್ರಿಕ್ಟ್ ಮಾಡಿದಾಗ DOJ ತಾನಾಗಿ ಮುಂದೆ ಬಂದು ಕೇಸ್ ಹಾಕುತ್ತೆ. ಇದೇ ರೀತಿಯಾಗಿ ಆಪಲ್ ಮೇಲೂ ಸಹ ಈಗ ಕೇಸ್ ಹಾಕಿದೆ. ಇದಕ್ಕೆ ಅನುಗುಣವಾಗಿ 88 ಪೇಜಸ್ನ ರಿಪೋರ್ಟ್ ಒಂದು ನೀಡಿ ಆಪಲ್ ಮೇಲೆ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದೆ. ಆ ರಿಪೋರ್ಟ್ನ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಒನ್, ಬ್ಲಾಕಿಂಗ್ ಸೂಪರ್ ಆ್ಯಪ್ಸ್. ಆ್ಯಪಲ್ ಸೂಪರ್ ಆ್ಯಪ್ಸ್ ಅನ್ನ ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೂಪರ್ ಆ್ಯಪ್ಸ್ ಅಂದ್ರೆ ಏನು? ಒಂದು ಸಿಂಗಲ್ ಅಪ್ಲಿಕೇಶನ್ ಅಲ್ಲಿ ಬಹಳಷ್ಟು ಫೀಚರ್ಸ್ ಇನ್ವಾಲ್ವ್ ಆಗಿದ್ರೆ ಅದನ್ನ ಸೂಪರ್ ಆ್ಯಪ್ಸ್ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಚೈನಾದ WeChat ಅನ್ನ ಕನ್ಸಿಡರ್ ಮಾಡಿ. ಈ WeChat ಅನ್ನುವ ಅಪ್ಲಿಕೇಶನ್ ಅಲ್ಲಿ ನೀವು ಟೆಕ್ಸ್ಟ್ ಮಾಡ್ಬೋದು, ವಾಯ್ಸ್ ಮೆಸೇಜ್ ಕಳಿಸ್ಬೋದು, ಕಾಲ್ ಮಾಡ್ಬೋದು, ವಿಡಿಯೋ ಕಾನ್ಫರೆನ್ಸ್ ಹೊಂದ್ಬೋದು, ಅಂಡ್ ಮಾರ್ಕೆಟ್ ಇಂದ ಇ-ಕಾಮರ್ಸ್ ವೆಬ್ಸೈಟ್ಸ್ ಇಂದ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಊಬರ್, ಓಲಾ, ಟ್ಯಾಕ್ಸಿ ಮತ್ತೆ ಇತರೆ ಸರ್ವಿಸಸ್ ಅನ್ನ ಆರ್ಡರ್ ಮಾಡ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೂವೀಸ್ ಅಂಡ್ ವಿಡಿಯೋಸ್ ಅನ್ನ ಸಹ ಸ್ಟ್ರೀಮ್ ಮಾಡ್ಬೋದು. ಅಂಡ್ ಮನಿ ಎಕ್ಸ್ಚೇಂಜ್ ಸಹ ಮಾಡ್ಬೋದು. ಈ ಥರ ಹಲವಾರು ಫೀಚರ್ಸ್ WeChat ಅಲ್ಲಿರೋ ಕಾರಣದಿಂದ ಇದನ್ನ ಸೂಪರ್ ಆ್ಯಪ್ ಅಂತ ಕರಿತೀವಿ. WeChat ಒಂದನ್ನ ಬಿಟ್ರೆ ಮಿಕ್ಕಿದೆಲ್ಲ ಸೂಪರ್ ಆ್ಯಪ್ಸ್ ಅನ್ನ ಆಪಲ್ ಬ್ಯಾನ್ ಮಾಡ್ತಾ ಇದೆ ಅಂತ. ಇದಕ್ಕೆ ಕಾರಣ ಏನು ಅಂದ್ರೆ, ನಾವು ಪ್ರತಿನಿತ್ಯ ಯೂಸ್ ಮಾಡುವಂತ ಅಪ್ಲಿಕೇಶನ್ಸ್ ಏನೇನಿದೆಯಲ್ಲ ಅದು ಒಂದೇ ಅಪ್ಲಿಕೇಶನ್ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ WeChat ಅನ್ನ ಪ್ರತಿದಿನ ನಾನು ಯೂಸ್ ಮಾಡ್ತಾ ಇದ್ರೆ ಎಲ್ಲ ಕೆಲಸಗಳಿಗೂ ನಾನು WeChatಗೆ ಅಡಿಕ್ಟ್ ಆಗ್ತೀನಿ ಹೊರತು ಸ್ಮಾರ್ಟ್ಫೋನ್ಗೆ ಅಡಿಕ್ಟ್ ಆಗೋದಿಲ್ಲ. ಈ ತರ ಇರಬೇಕಾದ್ರೆ ನಾನು ₹1,000 ಕೊಟ್ಟು ಐಫೋನ್ ಯೂಸ್ ಮಾಡೋದ್ರ ಬದಲು ನಾನು 15,000 ಅಥವಾ 20,000 ಕೊಟ್ಟು ಒಳ್ಳೆ ಸ್ಮಾರ್ಟ್ಫೋನ್ ತಗೊಂಡು ಅದರಲ್ಲಿ WeChat ನಾನು ಯೂಸ್ ಮಾಡ್ಕೋತೀನಿ. ಸೊ ಹಾಗಿರ್ಬೇಕಾದ್ರೆ ನಾವು ಮುಂದೆ ಐಫೋನ್ ಅನ್ನ ಕನ್ಸಿಡರ್ ಮಾಡೋದು ಬೇಕಾಗಿರೋದಿಲ್ಲ ಅಂತ ಈ ತರ ಸೂಪರ್ ಆ್ಯಪ್ಸ್ ಅನ್ನ ಆಪಲ್ ಕಂಪನಿ ಬ್ಯಾನ್ ಮಾಡ್ತಾ ಇದ್ದಾರೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ದ ಟ್ರಾನ್ಸಿಟ್ ಆಫ್ ಯೂಸರ್ ಎಕ್ಸ್ಪೀರಿಯನ್ಸ್ ಫ್ರಮ್ ಅ ಸ್ಮಾರ್ಟ್ಫೋನ್ ಟು ಅ ಸ್ಮಾರ್ಟ್ ಆ್ಯಪ್ ಅಂತ. ಸೆಕೆಂಡ್ ಒನ್, ರೆಸ್ಟ್ರಿಕ್ಟಿಂಗ್ ಕ್ಲೌಡ್ ಸ್ಟ್ರೀಮಿಂಗ್ ಸರ್ವಿಸಸ್. ಕ್ಲೌಡ್ ಸ್ಟ್ರೀಮಿಂಗ್ ಸರ್ವಿಸಸ್ ಅನ್ನೋದು ರೀಸೆಂಟ್ ಆಗಿ ಡೆವಲಪ್ ಆಗಿರುವಂತಹ ಒಂದು ಟೆಕ್ನಾಲಜಿ. ಈಗ ಫಾರ್ ಎಕ್ಸಾಂಪಲ್ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ನೆಟ್ಫ್ಲಿಕ್ಸ್ ಅನ್ನೋ ಅಪ್ಲಿಕೇಶನ್ ಅಲ್ಲಿ ಸಿಗುವಂತಹ ವಿಡಿಯೋಸ್ ಮತ್ತೆ ಮೂವೀಸ್ ನಿಮ್ಮ ಫೋನ್ ಅಲ್ಲಿ ಡೌನ್ಲೋಡ್ ಆಗಿರಲ್ಲ. ನಿಮ್ಮ ಫೋನ್ ನ ಮುಖಾಂತರ ಕ್ಲೌಡ್ ಅಲ್ಲಿ ಸ್ಟೋರೇಜ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಡಿಸ್ಪ್ಲೇ ಮಾಡುತ್ತೆ. ಇದೇ ರೀತಿಯಾಗಿ ಕೆಲವು ಗೇಮ್ಸ್ ಇದೆ, ಪಬ್ಜಿ, ಫೋರ್ಟ್ನೈಟ್, ಫ್ರೀ ಫೈರ್, ಈ ತರ ಹಲವಾರು ಗೇಮ್ಸ್ ಇದೆಯಲ್ಲ, ಇದೆಲ್ಲವೂ ಸಹ ನಿಮ್ಮ ಫೋನ್ ಅಲ್ಲಿ ಸ್ಟೋರೇಜ್ ಆಗಿರಲ್ಲ. ಇದು ಕ್ಲೌಡ್ ನ ಮೂಲಕ ನೀವು ಆಕ್ಸೆಸ್ ಮಾಡ್ಕೊಳ್ಳೋದು. ಇದರ ಫುಲ್ ಪೊಟೆನ್ಷಿಯಲ್ ಅನ್ನ ನೀವೇನಾದ್ರೂ ಯೂಸ್ ಮಾಡಿದ್ರೆ ಅತಿ ಕಡಿಮೆ ಬೆಲೆಯ ಸ್ಮಾರ್ಟ್ ಫೋನ್ ಅಲ್ಲಿ $15,000-20,000 ಬರುವಂತಹ ಸ್ಮಾರ್ಟ್ ಫೋನ್ ಅಲ್ಲಿ GTA 5 ನಂತಹ ಅಡ್ವಾನ್ಸ್ಡ್ ಗೇಮ್ಸ್ ಅನ್ನ ಯೂಸ್ ಮಾಡಬಹುದು. ಇದರ ಕಾರಣ ಏನು ಅಂದ್ರೆ, ಕ್ಲೌಡ್ ಸ್ಟ್ರೀಮಿಂಗ್ ಸರ್ವಿಸಸ್ ಅನ್ನ ಕಂಪ್ಲೀಟ್ ಆಗಿ ನೀವು ಯೂಸ್ ಮಾಡ್ಕೊಂಡ್ರೆ ಆ ಗೇಮ್ಸ್ ಆಡೋದಕ್ಕೆ ನಿಮ್ಮ ಫೋನ್ ಅಲ್ಲಿ ಪ್ರೊಸೆಸರ್ ಜಾಸ್ತಿ ಇರಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಸ್ಟೋರೇಜ್ ಜಾಸ್ತಿ ಇರಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಅದು ನಿಮ್ಮ ಫೋನ್ ಹಾರ್ಡ್ವೇರ್ ಯೂಸ್ ಮಾಡದೆ ಕ್ಲೌಡ್ ಸ್ಟ್ರೀಮಿಂಗ್ ಸರ್ವಿಸಸ್ನ ಹಾರ್ಡ್ವೇರ್ ಯೂಸ್ ಮಾಡಿಕೊಂಡು ಪ್ಲೇ ಮಾಡ್ಬೋದು. ಇದೇ ಕಾರಣ. ಹಾಗಿರ್ಬೇಕಾದ್ರೆ ನಾವು ₹1,000 ಕೊಟ್ಟು ಐಫೋನ್ ಏನಕ್ಕೆ ಯೂಸ್ ಮಾಡ್ತೀವಿ?
ನಾರ್ಮಲ್ ಫೋನ್ಸನ್ನು ಯೂಸ್ ಮಾಡ್ಬೋದಲ್ಲ. ಸೊ ಇದೇ ರೀತಿ ಯೋಚನೆ ಮಾಡಿ ಆ್ಯಪಲ್ ಈ ಥರ ಕ್ಲೌಡ್ ಸ್ಟ್ರೀಮಿಂಗ್ ಗೇಮ್ಸನ್ನು ಸಹ ಬ್ಯಾನ್ ಮಾಡಿದೆ. ಥರ್ಡ್ ಒನ್, ಮೆಸೇಜಿಂಗ್ ರೆಸ್ಟ್ರಿಕ್ಷನ್ಸ್. ಆ್ಯಕ್ಚುಲಿ ನಾನು ನಿಮಗೆ ಕಾಂಟ್ಯಾಕ್ಟ್ಸನ್ನು ಹೇಳ್ಬಿಡ್ತೀನಿ. ಇಂಡಿಯಾದಲ್ಲಿ ನಾರ್ಮಲ್ ಆಗಿ ನಾವು ಜಾಸ್ತಿ ಮೆಸೇಜಿಂಗ್ ಯಾವ್ದ್ರಲ್ಲಿ ಮಾಡ್ತೀವಿ ಅಂದರೆ ವಾಟ್ಸಪ್ಪಲ್ಲಿ ಮಾಡ್ತೀವಿ. ಬಟ್ ಫಾರಿನಲ್ಲಿ ವಾಟ್ಸಪ್ ಇಷ್ಟೊಂದು ಫೇಮಸ್ ಇಲ್ಲ. ಅವರು ಮೊಬೈಲಲ್ಲಿ ಇನ್ಬಿಲ್ಟ್ ಆಗಿರುವಂಥ ಮೆಸೇಜಸ್ ಅನ್ನೋದಿರುತ್ತಲ್ಲ, ಆ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಾರೆ. ಈ ಕಾಂಟ್ಯಾಕ್ಟ್ಸನ್ನು ಇಟ್ಕೊಂಡು ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಐಫೋನ್ ಟು ಐಫೋನ್ ನೀವೇನಾದರೂ ಮೆಸೇಜ್ ಮಾಡಬೇಕು ಅಂದರೆ ಐ ಮೆಸೆಂಜರ್ ಅನ್ನುವಂಥ ಅಪ್ಲಿಕೇಶನ್ನ ಮೂಲಕ ಮೆಸೇಜ್ ಮಾಡ್ಬೋದು. ಬಟ್ ಆಂಡ್ರಾಯ್ಡ್ ಟು ಐಫೋನ್ ಅಥವಾ ಐಫೋನ್ ಟು ಆಂಡ್ರಾಯ್ಡ್ ಏನಾದರೂ ಟೆಕ್ಸ್ಟ್ ಮಾಡಬೇಕು ಅಂದರೆ ಅಂದ ಕಾಲದಲ್ಲೇ 1990s ಇನ್ವೆಂಟ್ ಮಾಡಿರುವಂಥ SMS ಮತ್ತು MMS ಸರ್ವಿಸಸನ್ನು ಯೂಸ್ ಮಾಡಿಕೊಂಡು ಮೆಸೇಜ್ ಮಾಡಲಿಕ್ಕೆ ಪಾಸಿಬಲ್ ಆಗುತ್ತೆ. ಇದಕ್ಕೋಸ್ಕರನೇ 2022 ಕಾನ್ಫರೆನ್ಸಲ್ಲಿ, ಆ್ಯಪಲ್ ಕಾನ್ಫರೆನ್ಸಲ್ಲಿ ಒಬ್ಬರು ಜರ್ನಲಿಸ್ಟ್ ಆ್ಯಪಲ್ CEO ಆದ ಟಿಮ್ ಕುಕ್ ಅವ್ರಿಗೆ ಡೈರೆಕ್ಟಾಗಿ ಕೇಳಿದ್ರು. ಏನು ಅಂದರೆ, ಅವ್ರು ಯೂಸ್ ಮಾಡೋ ಫೋನ್ ಆ್ಯಪಲ್ ಆಗಿದ್ದು, ತನ್ನ ತಾಯಿ ಹತ್ರ ಆ್ಯಪಲ್ ಫೋನ್ ಇರಲಿಲ್ಲ, ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ರು. ಆ್ಯಂಡ್ ಅದ್ರ ಮೂಲಕ ಏನಾದರೂ ಮೆಸೇಜ್ ಮಾಡಬೇಕು ಅಂದರೆ, ವೀಡಿಯೋಸ್ ಮತ್ತು ಫೋಟೋಸ್ ಏನಾದರೂ ಮೆಸೇಜ್ ಮಾಡಬೇಕು ಅಂದರೆ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ಆ್ಯಂಡ್ ಅವ್ರು ಕಳಿಸುವಂಥ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತುಂಬಾ ಪಿಕ್ಸಲೇಟೆಡ್ ಆಗಿದ್ದು, ಕೆಲವು ವೀಡಿಯೋಸ್ ಅವ್ರಿಗೆ ಸೆಂಡ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದಾಗ ಟಿಮ್ ಕುಕ್ ಅವರು ಏನು ಹೇಳಿದ್ರು ಅಂತ ನೀವೇ ನೋಡಿ. I can't send my mom certain videos, or she can't send me certain videos, and so we leave. Buy your mom an iPhone. ನೋಡಿದ್ರಲ್ಲ, ಟಿಮ್ ಕುಕ್ ಇದನ್ನ ಜೋಕಾಗಿ ಕನ್ಸಿಡರ್ ಮಾಡಿ ಇದನ್ನ, ಬಟ್ DOJ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಈಗ ಅವ್ರ ಮೇಲೆ ಕೇಸ್ ಹಾಕಿದೆ. ಇದರ ಮುಂದುವರೆದ ಭಾಗವಾಗಿ ಐಫೋನ್ ಟು ಐಫೋನ್ ಏನಾದರೂ ಟೆಕ್ಸ್ಟ್ ಮಾಡಿದ್ರೆ ಬ್ಲೂ ಕಲರ್ ಬಬಲ್ ಅಲ್ಲಿ ಬರುತ್ತೆ. ಬಟ್ ಆಂಡ್ರಾಯ್ಡ್ ಟು ಐಫೋನ್ ಏನಾದರೂ ಟೆಕ್ಸ್ಟ್ ಮಾಡಿದ್ರೆ ಗ್ರೀನ್ ಕಲರ್ ಬಬಲ್ ಅಲ್ಲಿ ಬರುತ್ತೆ. ಈ ಗ್ರೀನ್ ಕಲರ್ ಬಬಲ್ ಅಲ್ಲಿ ಬರುವಂತಹ ಮೆಸೇಜಸ್ ಯಾವುದು ಸಹ ಎಡಿಟಿಂಗ್ ಫೀಚರ್ಸ್ ಅನ್ನ ಕೊಡಲ್ಲ. ಪ್ಲಸ್ ನೀವೇನಾದರೂ ಟೈಪ್ ಮಾಡ್ತಿದ್ರೆ ಟೈಪಿಂಗ್ ಅನ್ನೋ ಮೆಸೇಜ್ ಅನ್ನು ಸಹ ತೋರಿಸಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಮೆಸೇಜಸ್ ಯಾವುದು ಸಹ ಎನ್ಕ್ರಿಪ್ಟೆಡ್ ಅಲ್ಲ, ವಿಚ್ ಮೀನ್ಸ್ ಪ್ರೈವಸಿ ಪ್ರೊಟೆಕ್ಷನ್ ಅನ್ನ ಹೊಂದಿರಲ್ಲ. ಈ ತರ ಸಣ್ಣ ವಿಷಯದಲ್ಲೂ ಸಹ ಆಪಲ್ ಮತ್ತೆ ಆಂಡ್ರಾಯ್ಡ್ ನಡುವೆ ಡಿಫ್ರೆನ್ಸಸ್ ಅನ್ನ ಆಪಲ್ ಕ್ರಿಯೇಟ್ ಮಾಡ್ತಾನೆ ಇದೆ ಅನ್ನೋದು DOJ ಅವರ ಇಂಟೆನ್ಷನ್. ಫೋರ್ತ್ ಒನ್, ರೆಸ್ಟ್ರಿಕ್ಟಿಂಗ್ ಸ್ಮಾರ್ಟ್ ಗ್ಯಾಡ್ಜೆಟ್ಸ್. ಈಗ ಸ್ಮಾರ್ಟ್ ವಾಚಸ್ ಅನ್ನೋದು ತುಂಬಾ ಟ್ರೆಂಡಿ ಆಗಿದೆ. ನೀವು ಐಫೋನ್ ಯೂಸರ್ ಆಗಿದ್ದು ಯಾವ್ದಾದ್ರು ಒಂದು ಸ್ಮಾರ್ಟ್ ವಾಚ್ ತಗೋಬೇಕು ಅಂದ್ರೆ ಫೈನಲ್ ಆಗಿ ನೀವು ತಗೋಬೇಕಾಗಿರೋದು ಐ ವಾಚಸ್ ಮಾತ್ರನೇ. ಕಾರಣ ಏನು ಅಂದ್ರೆ 30,000 to 80,000 ಬಡ್ಜೆಟ್ ಅಲ್ಲಿರೋ ಈ ವಾಚ್ ಬರೀ ಐಫೋನ್ ಯೂಸರ್ಸ್ ಮಾತ್ರ. ಅಷ್ಟು ದುಡ್ಡು ಕೊಟ್ಟು ತಗೊಂಡ್ರು ಸಹ ಯಾವುದೇ ಆಂಡ್ರಾಯ್ಡ್ ಡಿವೈಸಸ್ ಜೊತೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ಬೇರೆ ಸ್ಮಾರ್ಟ್ ವಾಚಸ್ ಅನ್ನ ತಗೊಂಡು ಐಫೋನ್ ಜೊತೆ ನಾವೇನಾದ್ರೂ ಪೇರ್ ಮಾಡಿ ಯೂಸ್ ಮಾಡಬೇಕು ಅಂದ್ರೆ ಅದು ಕೂಡ ಪಾಸಿಬಿಲಿಟಿ ಇಲ್ಲ. ಯಾಕಂದ್ರೆ ಆ ವಾಚ್ ಅಲ್ಲಿರುವಂತ 10% ಫೀಚರ್ಸ್ ಅನ್ನ ಕೂಡ ಐಫೋನ್ ಅಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಆ ಯೂಸರ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಸ್ಟ್ ಆಗಿದೆ ಅಂದ್ರೆ ನಾವು ಅದ್ರ ಬದಲು ಅನಲಾಗ್ ವಾಚ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಇದಕ್ಕೋಸ್ಕರನೇ ಹೇಳೋದು, ನೀವು ಐಫೋನ್ ಅಥವಾ ಆಪಲ್ ಯೂನಿವರ್ಸ್ ಒಳಗಡೆ ಒಂದ್ಸರಿ ಎಂಟರ್ ಆದ್ರೆ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಅಂತ. ಒಂದ್ಸರಿ ನೀವೇನಾದ್ರೂ ಅಪ್ಪಿ ತಪ್ಪಿ ಫೋನ್ಗಳೇನಾದ್ರು ತೊಗೊಂಡ್ಬಿಟ್ರೆ ಅದ್ರ ಜೊತೆಗೆ ಏರ್ಪಾಡ್ಸ್ ಅಂತೆ, ಐ ವಾಚಸ್ ಅಂತೆ, ಐಪ್ಯಾಡ್ಸ್ ಅಂತೆ, ಮ್ಯಾಕ್ ಅಂತೆ, ಈ ತರ ಎಲ್ಲ ಆಪಲ್ ಬೇಸ್ಡ್ ಡಿವೈಸಸ್ ಅನ್ನೇ ನೀವು ಚೂಸ್ ಮಾಡಬೇಕಾಗಿರುವಂಥ ಒಂದು ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾರೆ. ಇದನ್ನೇ DOJ ರೆಸ್ಟ್ರಿಕ್ಟ್ ಮಾಡ್ತಾ ಇರೋದು. ಫಿಫ್ತ್ ಒನ್, ರೆಸ್ಟ್ರಿಕ್ಟಿಂಗ್ ಡಿಜಿಟಲ್ ವಾಲೆಟ್ಸ್. ನಾವು ಯೂಶುವಲ್ ಆಗಿ ಗೂಗಲ್ ಪೇ, ಫೋನ್ ಪೇ, Paytm ಎಲ್ಲ ಯೂಸ್ ಮಾಡ್ತೀವಲ್ಲ. ಸೊ ಆಪಲ್ ಯೂಸರ್ಸ್ಗೆ ಆಪಲ್ ಪೇ ಅನ್ನುವಂತಹ ಒಂದು ಫೀಚರ್ ಇದೆ, ಐ ವಾಲೆಟ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಇದೆ. ಅದರಲ್ಲಿ ನೀವು ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್, ಪಾಸ್ಪೋರ್ಟ್ಸ್, ಕೀ ಕೋಡ್ಸ್ ಎಲ್ಲವನ್ನ ಸಹ ಸ್ಟೋರ್ ಮಾಡ್ಕೋಬಹುದು. ಅದರ ಮೂಲಕ ಮಾಡುವಂಥ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಲ್ಲೂ ಸಹ ಆಪಲ್ಗೆ 0.15% ಇಂದ 2% ಅಷ್ಟು ಪ್ರಾಫಿಟ್ ಸಿಗುತ್ತೆ. ಟ್ಯಾಕ್ಸ್ ಆಗಿ ಅವರು ಲೆವಿ ಮಾಡ್ತಾರೆ. ಸೊ ಇದರಿಂದ ಲಾಸ್ಟ್ ಇಯರ್ $400 million ಇವ್ರಿಗೆ ಲಾಭ ಬಂತು, ವಿಚ್ ಮೀನ್ಸ್ 3,350 crores ಲಾಭ ಸಂಪಾದನೆ ಮಾಡಿದ್ದಾರೆ. ಇದೊಂದೇ ಅಲ್ಲದೆ ಬೇರೆ ಡಿಜಿಟಲ್ ವಾಲೆಟ್ಸ್ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕ್ತಾ ಇದ್ದಾರೆ, ವಿಚ್ ಮೀನ್ಸ್ ಟ್ಯಾಪ್ ಟು ಪೇ ಫೀಚರ್ ಅನ್ನೋದು ರೀಸೆಂಟ್ ಆಗಿ ನಿಮ್ಗೆಲ್ರಿಗೂ ಸಹ ಗೊತ್ತಿದೆ. ಎಲ್ಲಾದ್ರೂ ನೀವು ವಸ್ತುಗಳೇನಾದ್ರೂ ಖರೀದಿ ಮಾಡಿದ್ರೆ ನೀವು ಕಾರ್ಡನ್ನ ಸ್ವೈಪ್ ಮಾಡೋ ಬದಲು ಆ ಮೆಷಿನ್ ಮೇಲೆ ಟ್ಯಾಪ್ ಮಾಡಿದ್ರೆ ಮಾತ್ರ ಸಾಕು. ಬಟ್ ಈ ಫೀಚರ್ ಅನ್ನ ಬೇರೆ ಯಾವುದೇ ವಾಲೆಟ್ಗೆ ಕೊಡದೆ ಬರೀ ಐ ವಾಲೆಟ್ ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಈ ಫೀಚರ್ ಅನ್ನ ಅವೈಲೇಬಲ್ ಮಾಡಿಕೊಟ್ಟಿದೆ. ಸೊ ಇದು ತಪ್ಪು ಅಂತ ಮತ್ತೆ DOJ ಇವ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕ್ತಾ ಇದೆ. ಸಿಕ್ಸ್ ಒನ್, ರೆಸ್ಟ್ರಿಕ್ಟಿಂಗ್ ಆ್ಯಪ್ ಡೆವಲಪರ್ಸ್. ನಾರ್ಮಲ್ ಆಗಿ ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಆ್ಯಪ್ ಏನಾದರೂ ಡೌನ್ಲೋಡ್ ಮಾಡಬೇಕು ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ತೀವಿ. ಅದಲ್ಲದೆ ಥರ್ಡ್ ಪಾರ್ಟಿ ಅಗ್ರಿಗೇಟರ್ಸ್ ಆದ F-Droid ಅಥವಾ ಹಲವಾರು ಥರ್ಡ್ ಪಾರ್ಟಿ ಅಗ್ರಿಗೇಟರ್ಸ್ ಇಂದ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ನೀವು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇಷ್ಟೊಂದೆಲ್ಲ ಫ್ಲೆಕ್ಸಿಬಿಲಿಟಿ ಆಂಡ್ರಾಯ್ಡ್ ಅಲ್ಲಿ ಇದೆ. ಬಟ್ ಆಪಲ್ ಅಲ್ಲಿ ನೀವು ಆಪಲ್ ಪ್ಲೇ ಸ್ಟೋರ್ ಅಥವಾ ಐ ಸ್ಟೋರ್ ಇಂದ ಮಾತ್ರನೇ ಡೌನ್ಲೋಡ್ ಮಾಡೋಕ್ಕಾಗೋದು. ಬೇರೆ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅನ್ನ ಸಹ ಡೌನ್ಲೋಡ್ ಮಾಡೋಕ್ಕೆ ನಿಮ್ಗೆ ಪಾಸಿಬಿಲಿಟಿ ಇಲ್ಲ.
ಸಪೋಸ್ ನನ್ನನ್ನು ಒಂದು ಆ್ಯಪ್ ಡೆವಲಪರ್ ಆಗಿ ಈ ಸಿಚುವೇಶನಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ. ನಾನೊಂದು ಅಪ್ಲಿಕೇಶನನ್ನು ಲಾಂಚ್ ಮಾಡ್ತೀನಿ. ಹಾಗಿರ್ಬೇಕಾದ್ರೆ ನಾನು ಬರೀ ಆಂಡ್ರಾಯ್ಡ್ ಯೂಸರ್ಸ್ಗೆ ಮಾತ್ರ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ 100ರಲ್ಲಿ 20% ಜನ ಆ್ಯಪಲ್ ಯೂಸರ್ಸ್ ಆಗಿರ್ತಾರೆ. ಸೊ ಆ್ಯಪಲ್ ಬೇಸ್ಡ್ ಯೂಸರ್ಸ್ಗೂ ಸಹ ಸೇರಿ ನಾನು ಲಾಂಚ್ ಮಾಡಬೇಕಾಗತ್ತೆ. ಇದರಲ್ಲಿ ತುಂಬ ದೊಡ್ಡ ರೆಸ್ಟ್ರಿಕ್ಷನ್ ಇದೆ. ಯಾಕೆ ಅಂದರೆ ಆ್ಯಪಲ್ ಯೂಸರ್ಸಿಂದ ಬರುವಂಥ ನನಗೆ ಲಾಭ ಏನಿದೆಯೋ ಅದರಲ್ಲಿ 30% ಅಷ್ಟು ಆ್ಯಪಲ್ಗೆ ಕೊಡಬೇಕು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ಈಗ ಯೂಟ್ಯೂಬ್ ಪ್ರೀಮಿಯಂ ಅನ್ನುವಂತಹ ಒಂದು ಸಬ್ಸ್ಕ್ರಿಪ್ಷನ್ ಆಂಡ್ರಾಯ್ಡ್ ಯೂಸರ್ಸ್ಗೆ $129 ಪರ್ ಮಂತ್ ಎಲ್ಲ ಆಗುತ್ತೆ. ಬಟ್ ಆ್ಯಪಲ್ ಯೂಸರ್ಸ್ಗೆ $169 ಪರ್ ಮಂತ್ ಪೇ ಮಾಡಬೇಕು. ಮಧ್ಯದಲ್ಲಿ $40 ಇರುವಂತಹ ಡಿಫ್ರೆನ್ಸ್ ಆ್ಯಪಲ್ಗೆ ಬರುವಂತಹ ಲಾಭ. ಇದೊಂದೇ ಅಲ್ಲದೆ ಮೇನ್ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಈಗ ನಾನು ಆ್ಯಪನ್ನು ಡೆವಲಪ್ ಮಾಡ್ತೀನಿ ಅಂದರೆ ಆ್ಯಪ್ ಮೇಲೆ ನನಗೆ ಕಂಪ್ಲೀಟ್ ಕಂಟ್ರೋಲ್ ಇರಬೇಕು. ಬಟ್ ಆ್ಯಪಲ್ನಲ್ಲಿ ನಾನೇನಾದರೂ ಲಾಂಚ್ ಮಾಡಿದ್ರೆ ನನ್ನ ಅಪ್ಲಿಕೇಶನಲ್ಲಿ ಅಪ್ಡೇಟ್ ಏನಾದರೂ ಕೊಡಬೇಕು ಅಂದರೆ ಆ್ಯಪಲ್ ಫಸ್ಟ್ ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡಿದ್ಮೇಲೆ ಮಾತ್ರನೇ ಆ್ಯಪಲ್ ಯೂಸರ್ಸ್ಗೆ ಆ ಅಪ್ಡೇಟ್ ಸಿಗೋದು. ಈ ಥರದ್ದೆಲ್ಲ ಮಾಡಿದ್ರೆ ಆ್ಯಕ್ಚುಲಿ ತುಂಬಾ ಕೋಪ ಬರುತ್ತೆ. ಯಾಕಂದರೆ ನಾನು ಕಷ್ಟಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ತುಂಬಾ ಇನ್ವೆಸ್ಟರ್ಸಿಂದ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿದ್ರೂ ಸಹ ನಿಮಗೆ ಲಾಂಚ್ ಮಾಡಲಿಕ್ಕೆ 30% ದುಡ್ಡು ಕೊಡಬೇಕು ಅಂದರೆ ಹೇಗೆ ಪಾಸಿಬಲ್? ಇದು ತುಂಬಾ ಮೋಸ ಆಯ್ತಲ್ಲ. ಇದನ್ನೇ DOJ ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಯುರೋಪಿಯನ್ ಯೂನಿಯನ್ ಈ ವರ್ಷ January 25 ಅಂದು ಡಿಜಿಟಲ್ ಮಾರ್ಕೆಟ್ಸ್ ಆ್ಯಕ್ಟನ್ನು ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಇದರ ಇಂಡೈರೆಕ್ಟ್ ಇಂಪ್ಲಿಕೇಶನ್ ಅಥವಾ ಉದ್ದೇಶ ಏನು ಅಂದರೆ ಆ್ಯಪಲ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅಥವಾ ಸೈಡ್ ಲೋಡಿಂಗ್ ಫೀಚರನ್ನು ಸಹ ಎನೇಬಲ್ ಮಾಡಬೇಕು ಅನ್ನೋದು ಇದರ ಇಂಡೈರೆಕ್ಟ್ ಉದ್ದೇಶ. ಇದೇ ಕಾರಣಕ್ಕಾಗಿ ಭಾರತದಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟ್ ಇದೆ. ಈ ಡಿಪಾರ್ಟ್ಮೆಂಟ್ನ ಕೆಲಸ ಏನು ಅಂದರೆ ಮಾರ್ಕೆಟ್ನಲ್ಲಿ ಫ್ರೀ ಆ್ಯಂಡ್ ಫೇರ್ ಕಾಂಪಿಟೇಷನನ್ನು ಆಫರ್ ಮಾಡಿ ಎಲ್ಲ ಕಂಪನಿಗಳಿಗೂ ಈಕ್ವಲ್ ಆಪರ್ಚುನಿಟಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ರೀಸೆಂಟಾಗಿ ಡಿಜಿಟಲ್ ಕಾಂಪಿಟೇಷನ್ ಬಿಲ್ಲನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದೆ. ಇದು ಆಲ್ಮೋಸ್ಟ್ ಡಿಜಿಟಲ್ ಮಾರ್ಕೆಟ್ಸ್ ಆ್ಯಕ್ಟ್ನ ರೀತಿಯಲ್ಲೇ ತುಂಬ ಸಿಮಿಲರ್ ಆಗಿರೋ ಕಾರಣದಿಂದ ಆ್ಯಪಲ್ ಈ ಎರಡನ್ನ ಸಹ ತೀವ್ರವಾಗಿ ಅಪೋಸ್ ಮಾಡ್ತಾ ಇದೆ. ಫನ್ ಫ್ಯಾಕ್ಟ್ ಏನು ಗೊತ್ತಾ, 1.5 ವರ್ಷದ ಹಿಂದೆ ನೀವೇನಾದ್ರೂ ಐಫೋನ್ ಪರ್ಚೇಸ್ ಮಾಡಿದ್ರೆ ಅದ್ರ ಜೊತೆಗೆ ಚಾರ್ಜಿಂಗ್ ಮಾಡೋದಕ್ಕೆ ಲೈಟ್ನಿಂಗ್ ಕೇಬಲ್ ಅನ್ನು ಕೊಡ್ತಾ ಇದ್ರು. ಬಟ್ ಈಗ ಅವರು C-type ಕೇಬಲ್ಸ್ ಅನ್ನ ಮಾತ್ರ ಕೊಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಇಡೀ ಸ್ಮಾರ್ಟ್ಫೋನ್ ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಸು ಸಹ C-type ಕನ್ವರ್ಟ್ ಆಗ್ತಾ ಇರೋ ಟೈಮಲ್ಲಿ ಇವ್ರು ಕನ್ವರ್ಟ್ ಆಗಲ್ಲ ಅಂತ ಹೇಳಿದ್ರು. ಇದೇ ಕಾರಣಕ್ಕಾಗಿ ಯುರೋಪಿಯನ್ ಯೂನಿಯನ್ ಇವ್ರ ಮೇಲೆ ಮತ್ತೆ ಕೇಸ್ ಹಾಕಿ ನೀನ್ C-type ಕನ್ವರ್ಟ್ ಆಗಬೇಕು ಅಥವಾ ಯುರೋಪ್ ಅಲ್ಲಿ ಸೇಲ್ಸ್ ಮಾಡಕ್ ಆಗಲ್ಲ, ಗೆಟ್ ಔಟ್ ಅಂತ ಹೇಳಿರುವಂತಹ ಒಂದೇ ಕಾರಣದಿಂದ ಇದುವರೆಗೂ ಸಹ C-type ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದೇ ತರ ಪ್ರತಿಯೊಂದು ವಿಷಯಕ್ಕೂ ಆಂಡ್ರಾಯ್ಡ್ ಮತ್ತೆ ಆಪಲ್ ನಡುವೆ ಒಂದು ಡಿಫ್ರೆನ್ಸ್ ಅನ್ನ ಯಾಕೆ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ DOJ ಇದುವರೆಗೂ ಕೇಳ್ತಾ ಇದೆ. ಇದರ ಜೊತೆ ನನ್ನ ಪರ್ಸನಲ್ ಒಪಿನಿಯನ್ ಸಹ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಅದೇನು ಅಂದ್ರೆ ಆಪಲ್ ಅನ್ನೋದು ಇಟ್ ಇಸ್ ಜಸ್ಟ್ ಲೈಕ್ ಅನ್ ಅದರ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಅಷ್ಟೇ. ಅವ್ರ ಆಪಲ್ ಯೂಸರ್ಸ್ಗೆ ನೀವು ಡಿಫ್ರೆಂಟ್ ಆಪ್ಷನ್ಸ್ ಅನ್ನ ಕೊಡಬೇಕು, ಫ್ಲೆಕ್ಸಿಬಿಲಿಟಿಯನ್ನು ಸಹ ಕೊಡಬೇಕು. ಅದನ್ನ ಬಿಟ್ಟು ರೆಸ್ಟ್ರಿಕ್ಷನ್ಸ್ ಹಾಕಬಾರ್ದು. ಇದರ ಜೊತೆಗೆ ಐಫೋನ್ ಅನ್ನ ನೀವು ಸ್ಟೇಟಸ್ ಅನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಖರೀದಿ ಮಾಡ್ಕೋಬೇಕು ಅನ್ಕೊಂಡಿದ್ರೆ ನೀವು ಅದನ್ನ ಪ್ರೂವ್ ಮಾಡೋ ನೆಸೆಸಿಟಿನೇ ಇಲ್ಲ. ಯಾಕೆಂದ್ರೆ ರೀಸೆಂಟ್ ಆಗಿ ಈ ವರ್ಷದ ಫೆಬ್ರವರಿಯಲ್ಲಿ ರಿಲೀಸ್ ಆಗಿರುವಂತಹ ಆರ್ಟಿಕಲ್ ಏನ್ ಹೇಳ್ತು ಅಂದ್ರೆ ಟಾಪ್ ಸೆಲೆಬ್ರಿಟೀಸ್ ಬೇಕಾದ್ರೆ ಐಫೋನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು, ಬಟ್ ಟಾಪ್ ಬಿಲಿಯನರ್ಸ್ ರಿಚೆಸ್ಟ್ ಪೀಪಲ್ ಇರ್ತಾರಲ್ಲ ಅವರು ಐಫೋನ್ಸ್ ಪ್ರಿಫರ್ ಮಾಡಲ್ವಂತೆ, ಆಂಡ್ರಾಯ್ಡ್ ಫೋನ್ಸ್ ಮಾತ್ರನೇ ಪ್ರಿಫರ್ ಮಾಡ್ತಾರೆ ಅಂತ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅಂಡ್ ಐಫೋನ್ ಖರೀದಿ ಮಾಡ್ಲಿಕ್ಕಿಂತ ಮುಂಚೆ ಯೋಚನೆ ಮಾಡಿ. ಈ ವಿಡಿಯೋವಿನ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಲೀವ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ. ಅಂಟಿಲ್ ದೆನ್ ಇಟ್ಸ್ ಹೀಮನ್ ಸೈನಿಂಗ್ ಆಫ್.